ಕರಾವಳಿ ಜಿಲ್ಲೆಯಲ್ಲಿ ಪ್ರಥಮ ಹಾಗೂ ಮಂಗಳೂರಿನ ಕನಸಿನ ಯೋಜನೆಯೆಂದೇ ಪರಿಗಣಿಸಲಾಗಿದ್ದ ಮಂಗಳ ಕಾರ್ನಿಷ್ ವರ್ತುಲ ರಸ್ತೆ ಯೋಜನೆಗೆ ಸಂಪೂರ್ಣ ಮಂಗಳ ಹಾಡಲಾಗಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಗೆಲ್ಲಿದೆ. ಮಂಗಳ ಕಾರ್ನಿಷ್ ಯೋಜನೆ ಹೇಗಿತ್ತು? ಹಂತ 1. ಉಳ್ಳಾಲ ಸೇತುವೆಯಿಂದ ನದಿ ಬದಿಯಲ್ಲಿ ಕೂಳೂರು ಸೇತುವೆಯವರೆಗೆ 12 ಕಿಲೋಮೀಟರ್ ರಸ್ತೆ ನಿರ್ಮಾಣ. ಹಂತ 2. ಕೂಳೂರು ಸೇತುವೆಯಿಂದ ಮರಬೂರು ಸೇತುವೆಯವರೆಗೆ 5.8 ಕಿಲೋಮೀಟರ್ ರಸ್ತೆ. ಹಂತ 3. ಮರಬೂರು ಸೇತುವೆಯಿಂದ ಗುರುಪುರ ಸೇತುವೆಯವರೆಗೆ 6.3 ಕಿಲೋಮೀಟರ್ ರಸ್ತೆ. ಹಂತ 4. ಗುರುಪುರ ಸೇತುವೆ ಹಾಗೂ ಕಣ್ಣೂರು ಮಧ್ಯೆ 7.5 ಕಿಲೋಮೀಟರ್ ಉದ್ದದ ಸಂಪರ್ಕ ರಸ್ತೆ. ಹಂತ 5. ಕಣ್ಣೂರಿನಿಂದ ಉಳ್ಳಾಲ ಸೇತುವೆಯವರೆಗೆ 6.5 ಕಿಲೋಮೀಟರ್ ರಸ್ತೆ ನಿರ್ಮಾಣ. ಉಳ್ಳಾಲ ಸೇತುವೆಯಿಂದ ಆರಂಭಗೊಂಡು ನದಿ ಬದಿಯಲ್ಲಿ ಸಾಕಿ ಕೂಳೂರು ಸೇತುವೆಯ ಮೂಲಕ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕಿಸುವುದು. ಅಲ್ಲಿಂದ ಮರಬೂರು ಗುರುಪುರ ಸೇತುವೆಯಾಗಿ ಕಣ್ಣೂರು ನದಿ ತೀರ, ಅಲ್ಲಿಂದ ಮತ್ತೆ ಉಳ್ಳಾಲ ಸೇತುವೆಗೆ ಸಂಪರ್ಕ ಕಲ್ಪಿಸುವ 32 ಕಿಲೋಮೀಟರ್ ಉದ್ದದ ಮಂಗಳೂರನ್ನ ಸುತ್ತುವರಿಯುವ ವರ್ತುಲ ರಸ್ತೆ ಯೋಜನೆ ಇದಾಗಿತ್ತು. ಸುಮಾರು 100 ಅಡಿ ಅಗಲದ ಚತುಷ್ಪಥ ರಸ್ತೆ ಯೋಜನೆ ಇದಾಗಿತ್ತು. ಖಾಸಗಿ ಹಾಗೂ ಸರ್ಕಾರಿ ಸಹಭಾಗಿತ್ವದಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಉದ್ದೇಶಿಸಿ ಆರಂಭದಲ್ಲಿ ಪ್ರಾಯೋಗಿಕವಾಗಿ 4 ಕಡೆಗಳಲ್ಲಿ ತಲಾ 1 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಿಸುವ ಚಿಂತನೆ ನಡೆಸಲಾಗಿತ್ತು. ಪ್ರಥಮ ಹಂತದಲ್ಲಿ ಉಳ್ಳಾಲ ಸೇತುವೆಯಿಂದ ಕೂಳೂರು ಸೇತುವೆಯವರೆಗೆ 12 ಕಿಲೋಮೀಟರ್ ರಸ್ತೆಯನ್ನ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿತ್ತು. ಕೂಳೂರು ಸೇತುವೆಯ ಬಳಿ ಹಾಗೂ ಉಳ್ಳಾಲ ಸೇತುವೆಯ ಬದಿಯಲ್ಲಿ ತಲಾ 1 ಕಿಲೋಮೀಟರ್ ರಸ್ತೆಯನ್ನ ಪ್ರಾಯೋಗಿಕವಾಗಿ ನಿರ್ಮಿಸಿ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಯೋಜನೆಯನ್ನ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿತ್ತು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಯೋಗೇಶ್ ಭಟ್ ಅವರ ಕನಸಿನ ಯೋಜನೆ ಇದಾಗಿದ್ದು, ಶಾಸಕರಾಗಿದ್ದ ಅವಧಿಯಲ್ಲಿ ರೂಪುಗೊಂಡ ಯೋಜನೆಯಿತು. ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಅನುಷ್ಠಾನಗೊಳಿಸಲು ನಿರ್ಧರಿಸಿ ಹಲವಾರು ಸಭೆ ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸಲಾಗಿತ್ತು. ಈ ಕುರಿತು ಮಾತನಾಡಿದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಮಂಗಳ ಕಾರ್ನಿಷ್ ಯೋಜನೆಯ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ. ಅದರ ಬಗ್ಗೆ ಇಲ್ಲಿಯವರೆಗೆ ಸೂಕ್ತ ನಿರ್ಧಾರವನ್ನ ಕೈಗೊಂಡಿಲ್ಲ. ಅದೇ ರಸ್ತೆಯನ್ನ ನಿರ್ಮಾಣ ಮಾಡುವ ಅಷ್ಟು ಆರ್ಥಿಕ ಸಂಪನ್ಮೂಲ ಪ್ರಾಧಿಕಾರದಲ್ಲಿ ಲಭ್ಯ ಇರದ ಕಾರಣ, ಅಲ್ಲದೆ ಕೆಲವೊಂದು ಭೂಮಿ ದೊರಕದ ಕಾರಣ ಕಾರ್ಯ ಸ್ಥಗಿತಗೊಂಡಿರುತ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಸಹಕಾರವನ್ನ ಪಡೆದು ಅನುಷ್ಠಾನಗೊಳಿಸಲಾಗುತ್ತದೆ ಎಂದರು. ಮಂಗಳ ಕಾರ್ನಿಷ್ ರಸ್ತೆಯ ಬಗ್ಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಮಂಗಳೂರು ಮಹಾಯೋಜನೆ ನಕ್ಷೆ ಪರಿಷ್ಕರಣೆ 2009 ವರ್ಷದಲ್ಲಿ ಸರ್ಕಾರದಿಂದ ಅನುಮೋದನೆಗೊಂಡಿರುತ್ತದೆ. ಸದರಿ ರಸ್ತೆಯಲ್ಲಿ 30 ಮೀಟರ್ ಅಗಲದ ಮಂಗಳ ಕಾರ್ನಿಷ್ ರಸ್ತೆಯನ್ನು ನಗರದ ಸುತ್ತಲೂ ಪ್ರಸ್ತಾವಿಸಲಾಗಿರುತ್ತದೆ. ಸದರಿ ರಸ್ತೆಯನ್ನು ನಿರ್ಮಾಣ ಮಾಡಲು ಬೇಕಾಗುವಷ್ಟು ಆರ್ಥಿಕ ಸಂಪನ್ಮೂಲ ಪ್ರಾಧಿಕಾರದ ಬಳಿ ಲಭ್ಯ ಇರುವುದಿಲ್ಲ. 2011-12ನೇ ಸಾಲಿನಲ್ಲಿ ಪ್ರಥಮ ಹಂತದಲ್ಲಿ ಉಳ್ಳಾಲ ಬ್ರಿಡ್ಜ್ನಿಂದ ಕೂಳೂರು ಬ್ರಿಡ್ಜ್ವರೆಗೆ ನೇತ್ರಾವತಿ ಮತ್ತು ಗುರುಪುರ ನದಿಯ ದಡದಲ್ಲಿ ಬರುವ ಉದ್ದದಷ್ಟು ಮಂಗಳ ಕಾರ್ನಿಷ್ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಯೋಜನೆ ಸಿದ್ಧಪಡಿಸಲು ಪ್ರಾಧಿಕಾರದಿಂದ ಪ್ರಯತ್ನಿಸಲಾಗಿದೆ. ಕೆಲವೊಂದು ಕಾರಣಗಳಿಂದಾಗಿ ಈ ಯೋಜನೆಗೆ ಬೇಕಾದಂಥ ಭೂಮಿ ದೊರಕದ ಕಾರಣ ಸದರಿ ಯೋಜನೆಯು ಸ್ಥಗಿತಗೊಂಡಿರುತ್ತದೆ. ಪ್ರಸ್ತುತ ಮಹಾಯೋಜನೆ ನಕ್ಷೆ ಪರಿಷ್ಕರಣೆ ಕಾರ್ಯವು ಪ್ರಗತಿಯಲ್ಲಿದ್ದು ಅಂತಿಮ ಹಂತದಲ್ಲಿರುತ್ತದೆ. ಅದರಂತೆ ಸದರಿ ಪರಿಷ್ಕರಣೆ 3ರ ರಸ್ತೆಯು ನಕ್ಷೆಯು ಸರ್ಕಾರದಿಂದ ಅನುಮೋದನೆಗೊಂಡ ನಂತರ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಅಡಿಯಲ್ಲಿ ಟೌನ್ ಪ್ಲಾನಿಂಗ್ ಸ್ಕೀಮ್ ಮೂಲಕ ಸದರಿ ಮಂಗಳ ಕಾರ್ನಿಷ್ ರಸ್ತೆಯನ್ನು ಅನುಷ್ಠಾನಗೊಳಿಸಲು ಮುಂದಿನ ದಿನಗಳಲ್ಲಿ ಸರ್ಕಾರದ ಸಹಕಾರವನ್ನು ಪಡೆದು ನಿರೀಕ್ಷಿಸಿ ಪ್ರಯತ್ನಿಸಲಾಗುತ್ತದೆ. ಮಹಾಯೋಜನೆ ನಕ್ಷೆಯಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿರಿಸಿದ ರಸ್ತೆ, ಉದ್ಯಾನವನ ಮತ್ತು ಬಯಲು ಜಾಗ ಮತ್ತು ಇತರ ಜಾಗಗಳನ್ನು ಅದೇ ಉದ್ದೇಶಕ್ಕೆ ಅಭಿವೃದ್ಧಿಪಡಿಸುವ ಯೋಜನೆಯಾಗಿರುತ್ತದೆ. ಈ ಯೋಜನೆಯಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಿರುವ ಜಮೀನಿನೊಂದಿಗೆ ಹೆಚ್ಚುವರಿಯಾಗಿ ಭೂಮಿಯನ್ನು ಭೂಮಾಲೀಕರಿಂದ ಪಡೆದುಕೊಂಡು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಉದ್ದೇಶಕ್ಕೆ ಬೇಕಾಗುವ ಜಾಗವನ್ನು ಸರ್ಕಾರವು ಪ್ರಾಧಿಕಾರವು ಉಳಿಸಿಕೊಂಡು ಆರ್ಥಿಕ ಪರಿಹಾರ ನೀಡುವ ಬದಲಿಗೆ ಅಭಿವೃದ್ಧಿಗೊಂಡ ಉಳಿಕೆ ಜಮೀನನ್ನು ನಿವೇಶನಗಳನ್ನು ಭೂಮಾಲೀಕರಿಗೆ ಹಿಂತಿರುಗಿಸುವ
ಕ್ರಮವಾಗಿರುತ್ತದೆ. UPOR ಯೋಜನೆಯ ನಿರ್ದೇಶಕರಾಗಿದ್ದ ಪೊನ್ನುರಾಜ್ ಅವರಿಗೆ ನೋಡಲ್ ಅಧಿಕಾರಿಯ ಹೆಚ್ಚುವರಿ ಹೊಣೆಗಾರಿಕೆಯನ್ನ ನೀಡಲಾಗಿತ್ತು. ಮೂಡಾದಲ್ಲಿ ಗುಜರಾತ್ನ ಸೆಂಟರ್ ಫಾರ್ ಎನ್ವಿರಾನ್ಮೆಂಟ್ ಪ್ಲಾನಿಂಗ್ ಆ್ಯಂಡ್ ಟೆಕ್ನಾಲಜಿ ವಿಶ್ವವಿದ್ಯಾನಿಲಯದ ಆರ್ಕಿಟೆಕ್ಚರ್ ವಿಭಾಗದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ತಂಡ ಅಹಮದಾಬಾದ್ನ ಸಬರ್ಮತಿ ವಾಟರ್ ಫ್ರಂಟ್ ಪ್ರಾಜೆಕ್ಟ್ ಮಾದರಿಯಲ್ಲಿ ಮಂಗಳ ಕಾರ್ನಿಸ್ ಯೋಜನೆಯ ಬಗ್ಗೆ ಪ್ರಾತ್ಯಕ್ಷಿಕೆಯೊಂದನ್ನು ನೀಡಿತ್ತು. ಇದಾದ ಕೆಲವು ಸಮಯದ ಬಳಿಕ ವಿಧಾನಸಭಾ ಚುನಾವಣೆ ಬಂತು. ಪ್ರಕ್ರಿಯೆಗಳು ಸ್ಥಗಿತಗೊಂಡವು. ಮುಂದಕ್ಕೆ ಶಾಸಕರಾಗಿ ಬಂದ JR ಲೋಬೋ ಅವರು ಇದರ ಬಗ್ಗೆ ಉತ್ಸುಕತೆ ತೋರಿದ್ರು. ಬೇರೆ ಬೇರೆ ಕಾರಣದಿಂದ ಮುಂದಕ್ಕೆ ಚಲಿಸಲೇ ಇಲ್ಲ. ಬಿಜೆಪಿಯ ಕನಸಿನ ಯೋಜನೆಗೆ ಬಿದ್ದು ಕಾಂಗ್ರೆಸ್ ಸರ್ಕಾರದಿಂದ ಕೊಡಲಿಯೇಟು. ರಾಜಕೀಯ ತಿಕ್ಕಾಟಕ್ಕೆ ಬಲಿಯಾಯ್ತಾ ಮಂಗಳ ಕಾರ್ನಿಶ್ ಯೋಜನೆ. ಕಾರ್ನಿಶ್ ಬದಲಾಗಿ ಮುಲ್ಕಿಯಿಂದ ತಲಪಾಡಿವರೆಗೆ ಬೀಚ್ ರಸ್ತೆ ಪ್ಲಾನ್. ಮಂಗಳ ಕಾರ್ನಿಶ್ ವರ್ತುಲ ರಸ್ತೆಯ ಬದಲು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಕಡಲ ಬದಿಯಲ್ಲಿ ಹೊಸ ರಸ್ತೆ ಮಾಡುವ ಪ್ರಸ್ತಾವಕ್ಕೆ ಈಗ ಮುಂದಾಗಿದೆ. ಕಡಲ ಬದಿಯಲ್ಲೇ ರಸ್ತೆ ನಿರ್ಮಿಸುವ ಮೂಲಕ ಮೀನುಗಾರಿಕೆಗೆ ಹೆಚ್ಚು ಅನುಕೂಲ ಮಾಡುವುದು ಹೊಸ ಯೋಜನೆಯ ಉದ್ದೇಶ. ಪ್ರವಾಸೋದ್ಯಮಕ್ಕೆ ಅನುಕೂಲ ಹಾಗೂ ಜನರ ಬಳಕೆಗೂ ಇದು ಅನುಕೂಲವಾಗಲಿದೆ. ಸದ್ಯ ಈ ಯೋಜನೆಯ ಪರಾಮರ್ಶೆ ಸರ್ಕಾರಿ ಮಟ್ಟದಲ್ಲಿ ನಡೆಯುತ್ತಿದೆ. ಮೂಡಾ ವತಿಯಿಂದ ಅನುಷ್ಠಾನಕ್ಕೆ ಉದ್ದೇಶಿಸಲಾಗಿದೆ. ಕೋಟಿ ಕೋಟಿ ಹಣ ಈ ಯೋಜನೆಯಲ್ಲಿ ನದಿಪಾಲಾಗುವುದು ಯಾವ ನ್ಯಾಯ? ರಾಜಕೀಯ ತಿಕ್ಕಾಟ ಏನೇ ಇರಲಿ, ಇದರಿಂದ ಪೋಲಾಗುವುದು ಸಾರ್ವಜನಿಕರ ಹಣ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.